ಮುಂಬೈ ಸ್ಟೈಲ್ ಪನ್ನೀರ್ ಕಡಾಯಿ ಮಾಡೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ ಅಲ್ಲಿ 1 ಸ್ಪೂನ್ ಎಣ್ಣೆ ಹಾಕೊಳ್ರಿ. ಒಂದು 5 ಬ್ಯಾಡಗಿ ಮೆಣಸಿನಕಾಯಿ ಹಾಕೊಳ್ಳಿ. 1 ಗೆಡ್ಡೆ ಬೆಳ್ಳುಳ್ಳಿ ಹಾಕೊಳ್ಳಿ. ಒಂದೆರಡು ಈರುಳ್ಳಿನ ಕಟ್ ಮಾಡಿ ಹಾಕೊಳ್ಳಿ. ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ 1 ಇಂಚು ಶುಂಠಿ ಹಾಕಿ 1-2 ಟೊಮೆಟೊ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿದ್ದು. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ 10 ಗೋಡಂಬಿ ಹಾಕೊಂಡು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳಿ. 1 ಸ್ಪೂನು ಅಚ್ಚ ಖಾರದ ಪುಡಿ ಹಾಕೊಳ್ಳಿ. 1 ಸ್ಪೂನ್ ಧನಿಯಾ ಪೌಡರ್ ಹಾಕೊಳ್ಳಿ. ಒಂದು ಸ್ವಲ್ಪ ಸಕ್ಕರೆ ಹಾಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಒಂದು ಸ್ವಲ್ಪ ನೀರು ಹಾಕೊಂಡು 1-2 ನಿಮಿಷ ಕುದಿಸ್ಕೊಂಡು ಮಿಕ್ಸಿಗೆ ಅಲ್ಲಿ ರುಬ್ಕೊಳ್ರಿ. ಪನ್ನೀರ್ನ ಈ ರೀತಿ ಕಟ್ ಮಾಡ್ಕೊಂಡು ಉಪ್ಪು ಅರಿಶಿನ ಅಚ್ಚ ಖಾರದ ಪುಡಿ ಹಾಕಿ ಮ್ಯಾರಿನೇಟ್ ಮಾಡ್ಕೊಳ್ರಿ. ಪನ್ನೀರ್ ಸಪ್ಪೆ ಅನ್ಸ್ಬಾರ್ದು ಅಂತ ಈ ತರ ಮಸಾಲ ಹಾಕ್ತಾ ಇದೀವಿ. ಪ್ಯಾನ್ಗೆ 1 ಸ್ಪೂನ್ ಎಣ್ಣೆ ಹಾಕಿ ಪನ್ನೀರ್ ಮ್ಯಾರಿನೇಟ್ ಮಾಡಿರೋದನ್ನ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಫ್ರೈ ಆದ್ಮೇಲೆ ನಿಮಗೆ ಬೇಕಾದ ಸೈಜಲ್ಲಿ ಪನ್ನೀರ್ ಕಟ್ ಮಾಡ್ಕೊಳ್ರಿ. ಒಂದು ಬಾಣಲಿಯಲ್ಲಿ 1 ಸ್ಪೂನ್ ಎಣ್ಣೆ ಹಾಕೊಂಡು ದಪ್ಪಗೆ 2 ಈರುಳ್ಳಿ ಕಟ್ ಮಾಡಿ ಹಾಕೊಂಡು 1 ದಪ್ಪ ಕ್ಯಾಪ್ಸಿಕಮ್ ಬೇಕಾದ್ರೆ ರೆಡ್ ಕಲರ್ದು ಹಾಕೊಳ್ರಿ. ಎರಡನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಗ್ಗರಣೆಗೆ ಸ್ವಲ್ಪ ಅರಿಶಿನ ಅಚ್ಚ ಖಾರದ ಪುಡಿ ಸ್ವಲ್ಪ ಉಪ್ಪು ಹಾಕೊಳ್ಳಿ. ಮೊದಲೇ ಅಲ್ಲಿ ಫ್ರೈ ಮಾಡೋದು ಉಪ್ಪು ಹಾಕೊಂಡಿದ್ವಿ, ನೋಡ್ಕೊಂಡು ಹಾಕೊಳ್ಳಿ. ಉಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಒಗ್ಗರಣೆಗೆ ರುಬ್ಬಿರೋದು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆ ಬಿಡುವವರೆಗೂ. ಕಟ್ ಮಾಡಿರೋ ಪನ್ನೀರ್ ಹಾಕಿ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಳ್ಳಿ. ಸ್ವಲ್ಪ ಮೆಣಸು ಜೀರಿಗೆ ಧನಿಯಾ ಸೋಂಪು ಎಲ್ಲ ಪೌಡ್ರ್ ಮಾಡ್ಕೊಂಡು ಅದ್ರ ಮೇಲೆ ಉದುರಿಸ್ಕೊಳ್ಳಿ. ಇವಾಗ ಪನ್ನೀರ್ ಕಡಾಯಿ ರೆಡಿಯಾಗಿದೆ. ಹೆಂಗಿದೆ ಅಂತ ಟೇಸ್ಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.